ಎಲ್ರಿಗೆ ನೋಡಿ, ಈಗ ಕಾಂಪೊನೆಂಟ್ ಅಲ್ಲಿ ಹೆಚ್ಚು ಜನರು ಹೇಳ್ತಾರೆ ಕಾಂಪೊನೆಂಟ್ ಒರಿಜಿನಲ್ ಬರಲ್ಲ, ಚೈನಾದಿಂದ ಬರೋದು ಐಟಮ್ ಸರಿ ಇಲ್ಲ ಅಂತೇಳಿ ಚೈನಾಗೆ ಬೈತಾರೆ, ಎಲ್ಲ ಇಂಪೋರ್ಟರ್ ಬೈತಾರೆ ಅಥವಾ ಶಾಪ್ನವ್ರಿಗೆ ಬೈತಾರೆ. ಅವರಿಗೇನು ಇದು ಮಾಡಿ ಏನು ಪ್ರಯೋಜನ ಇಲ್ಲ. ಯಾಕಂದ್ರೆ ನಾವು ಯಾವಾಗ ಐಟಮ್ ತರಿಸ್ತೇವೆ ಅದರ ಮೇಲೆ ಡಿಪೆಂಡ್ ಇರ್ತದೆ. ಅಲ್ಲಿ ಕೂಡ ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ಇರ್ತದೆ ಕ್ವಾಲಿಟಿಯಲ್ಲಿ. ನಾವು ತರಿಸುದು ಥರ್ಡ್ ಕ್ವಾಲಿಟಿ ಆದ್ರೆ ಇಲ್ಲಿ ತಗೊಳ್ಳೋದು ಜನರಿಗೆ ಕಡಿಮೆದು ಬೇಕಾದ್ರೆ ಅದು ಹೇಗೆ ಕ್ವಾಲಿಟಿ ಮೇಂಟೈನ್ ಮಾಡ್ಲಿ ಆಗ್ತದೆ? ಜನರಿಗೆ ಕಮ್ಮಿ ಬೇಕು, ಎಲ್ರಿಗೂ ಸಸ್ತಾ ಬೇಕು ಸಸ್ತಾ ಬೇಕು ಹೇಳ್ತಾರೆ. ಕೆಲವರು ಹೇಳ್ತಾರೆ ಬೆಳಿಗ್ಗೆ ಹಾಕಿದ್ದು ಚೈನಾ ಐಟಮ್ ಸಂಜೆ ಒಳಗೆ ಹೋಗಿ ಬಿಡ್ತದೆ ಅಂತ ಹೇಳಿ. ಅದಕ್ಕೆ ಅವರನ್ನು ಬ್ಲೇಮ್ ಮಾಡಿದ ಪ್ರಯೋಜನ ಇಲ್ಲ. ನಿಮ್ಮ ಮೆಂಟಾಲಿಟಿಯನ್ನು ಚೇಂಜ್ ಮಾಡ್ಕೊಳ್ಬೇಕು. ನಿಮ್ಗೆ ಕ್ವಾಲಿಟಿ ಬೇಕಾ, ಆದ್ರೆ ಹಾಗೆ ಐಟಮ್ ಬರುತ್ತೆ. ನಿಮ್ಗೆ ಕ್ವಾಲಿಟಿ ಬೇಡ, ಸೊ ಅದು ಐಟಮ್ ಹಾಗೆ ಇರ್ತದೆ. ಹಾಗೆ ನಾವು ಅವರನ್ನು ಬ್ಲೇಮ್ ಮಾಡಿ ಏನು ಪ್ರಯೋಜನ ಇಲ್ಲ. ಕ್ವಾಲಿಟಿ ಐಟಮ್ ಬರುತ್ತೆ, ಬೇರೆ ಕಂಟ್ರಿಗೆಲ್ಲ ಕ್ವಾಲಿಟಿ ಐಟಮ್ ಹೋಗುತ್ತಲ್ಲ, ಅದೇ ಚೈನಾದ ಯಾಕೆ ಹೋಗುತ್ತೆ? ಅದು ಯಾಕೆ ಕ್ವಾಲಿಟಿ ಬರುತ್ತೆ? ಇಲ್ಲಿ ಅಂದ್ರೆ ಇಲ್ಲಿ ನಿಮ್ಮ ಮೆಂಟಾಲಿಟಿಗೆ ಬೇಕಾಗುವ ಐಟಮೇ ಇಲ್ಲಿ ಇದಾಗುತ್ತೆ. ನೀವು ಕಾಸ್ಟ್ಲಿ ಹೇಳಿದ ಕೂಡ ನಿಮಗೆ ಚೂರು ಜಾಸ್ತಿ ರೇಟ್ ಹೇಳಿದ್ರೆ ಆಗಲ್ಲ. ಎಲ್ಲವೂ ಕಡಿಮೆಯಲ್ಲಿ ಬೇಕು. ಕೆಲವರು ಸಿಸ್ಟಮ್ ಹೇಗೆ ಹೇಳಿದ್ರೆ ಎಲ್ಲ ಫ್ಯೂಚರ್ ಬೇಕು, ಎಲ್ಲ ಇರಬೇಕು, ಅದು ಟಿವಿ ಅಷ್ಟು ಕಡಿಮೆಯಲ್ಲಿ ಆಗ್ಬೇಕು, ಹೇಗೆ ಆಗುತ್ತೆ? ಕ್ವಾಲಿಟಿ ಮೇಲೆ ಡಿಪೆಂಡ್ ಇರುತ್ತೆ ಅಲ್ಲ, ಪ್ರತಿಯೊಂದು ಹಾಗೆ ಅಲ್ಲ. ಬಿಸ್ನೆಸ್ ಹೇಳಿದ್ರೆ ಹೇಗಿರುತ್ತೆ, ಕ್ವಾಲಿಟಿ ಮೇಲೆ ಡಿಪೆಂಡ್ ಇರ್ತದೆ. ನೀವು ಶಾಪ್ ಕೀಪರ್ಗೆ ಅಥವಾ ಇಂಪೋರ್ಟರ್ಗೆ ಅವರಿಗೆ ಏನು ಬೈದ್ರು, ಚೈನಾದವ್ರಿಗೆ ಬೈದ್ರು ಏನು ಮಾಡ್ಲಿಕ್ಕೆ ಆಗಲ್ಲ. ನಿಮ್ಮ ಮೆಂಟಾಲಿಟಿಯನ್ನು ನೀವು ಚೇಂಜ್ ಮಾಡ್ಕೊಂಡ್ರೆ ಮಾತ್ರ ಆ ಕ್ವಾಲಿಟಿ ಚೇಂಜ್ ಆಗ್ತದೆ. ಥ್ಯಾಂಕ್ ಯು.